ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ವೇದ ಭಾಗವು ಕೀರ್ತನೆಗಳು 34:5ನೇ ವಚನ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಈ ಕೀರ್ತನೆಯನ್ನು ದಾವೀದನು ರಚಿಸಿದ್ದಾಗ ಅರಸನಾದ ಸೌಲ ಅವನನ್ನು ಕೊಲ್ಲ ಪ್ರಯತ್ನಿಸುತ್ತಿದ್ದನು. ಆಗ ಗತ್ ಊರಿನ ಅರಸ ಅಕೀಷನ ಕೈಯಿಂದ ಸಿಕ್ಕಿಸಿಕೊಳ್ಳದೆ ಅಲ್ಲಿಂದ ತಪ್ಪಿಸಿಕೊಂಡು ಓಡುತ್ತಿರುವ ಸ್ಥಿತಿಯಲ್ಲಿ ಇಂಥ ಒಂದು ಅದ್ಭುತವಾದ ಕೀರ್ತನೆಯನ್ನ ದಾವೀದನು ರಚಿಸಿದ್ದಾನೆ. ಈ ಕೀರ್ತನೆ ನಮ್ಮನ್ನು ಬಲಪಡಿಸುವ ಕೀರ್ತನೆಯಾಗಿದೆ. ಕಷ್ಟದ ದುಃಖದ ಸಮಯದಲ್ಲಿ ಕೆಲವರು ದೇವರನ್ನು ಪ್ರಶ್ನೆ ಮಾಡುತ್ತೇವೆ. ಆತನನ್ನು ನೆನೆಸುವ ಬದಲು ಮನುಷ್ಯರ ಸಹಾಯ ಹುಡುಕಿ ನಿರಾಶೆ ಹೊಂದುತ್ತೇವೆ. ಆದರೆ ದಾವೀದನು ಹೇಳುವ ಮಾತಿನಂತೆ ನೋಡುವುದಾದರೆ ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಅಂದ್ರೆ ಆತನಿಗಿಂತ ಹಿಂದೆ ನಡೆದ ಇತಿಹಾಸದಲ್ಲಿ ಮೋಶೆ ದೇವರ ಬಳಿ 40 ದಿನ ರಾತ್ರಿ ಹಗಲು ಇದ್ದು ಬರುವಾಗ ಮುಖವು ಪ್ರಕಾಶಿಸಿತು. ಹಾಗೆಯೇ ಅನೇಕ ಭಕ್ತರ ಜೀವನದಲ್ಲಿ ದೇವರನ್ನೇ ದೃಷ್ಟಿಸಿರುವ ಜನರು ಮುಖವು ಪ್ರಕಾಶಿಸಿರುವುದನ್ನ ನಾವು ನೋಡುತ್ತೇವೆ. ಅವರಿಗೆ ಸಮಸ್ಯೆಗಳಿರಬಹುದು, ರೋಗವಿರಬಹುದು, ಸಾಲವಿರಬಹುದು, ನಿಂದೆ ಅವಮಾನ ಜನರಿಂದ ಹೊಂದಿರಬಹುದು, ಗೇಲಿ ಮಾಡಿಸಿಕೊಂಡಿರಬಹುದು. ಆದರೆ ದೇವರನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದುವರು. ಅವರ ಮುಖವು ಲಜ್ಜೆಯಿಂದ ಅಥವಾ ನಾಚಿಕೆಯಿಂದ ಕೆಡುವುದೇ ಇಲ್ಲ. ಇದು 100%, ಅಂದ್ರೆ 100% ಸತ್ಯಾಂಶವಾಗಿದೆ. ಪ್ರಿಯರೇ, ಸಾಮಾನ್ಯವಾದ ವಚನವಲ್ಲ. ನೀವು ಪ್ರತಿದಿನ ದೇವರನ್ನು ದೃಷ್ಟಿಸುವ ಅಭ್ಯಾಸ ಮಾಡಿಕೊಂಡ್ರೆ ದಾನಿಯೇಲನಂತೆ ಸಿಂಹದ ಗವಿಯಿಂದಲೂ ಕೂಡ ಹೊರಬರಲು ಸಾಧ್ಯವಾಗುತ್ತದೆ. ಪ್ರಿಯರೇ, ನಾವು ಅನೇಕ ಸಮಯ ದೇವರ ಸನ್ನಿಧಿಯಲ್ಲಿ ಕಳೆಯುವ ಬದಲು ನಾವು ಬೇರೆ ವಿಷಯಗಳಲ್ಲಿ ಮಗ್ನರಾಗಿದ್ದೇವೆ. ಹೆಣ್ಣು ಮಕ್ಕಳಾದ ನಾವು ಅಡಿಗೆಯಲ್ಲಿ ಮಗ್ನರಾಗ್ತೇವೆ, ಅನೇಕ ನಮ್ಮ ಉದ್ಯೋಗದಲ್ಲಿ ಮಗ್ನರಾಗುತ್ತೇವೆ. ಆದರೆ ದೇವರನ್ನು ದೃಷ್ಟಿಸುವುದು ತುಂಬಾ ಕಠಿಣ ಪರಿಸ್ಥಿತಿಯಾಗಿ ನಾವು ಇಂದಿನ ದಿನಮಾನಗಳಲ್ಲಿ ನೋಡುವವರಾಗಿದ್ದೇವೆ. ಹಾಗಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮೊಬೈಲ್ ಮುಂದೆ ನಾವು ಕೂತ್ಕೊಂಡಾಗ ಅದು ನಮಗೆ ಪ್ರಕಾಶವನ್ನು ಕೊಡುವುದಿಲ್ಲ. ಚಿಂತೆಯನ್ನ, ಅನೇಕ ಸಮಸ್ಯೆ, ದುಃಖವನ್ನ ತರುವಂತದಾಗಿದೆ. ಮತ್ತು ಸಮಸ್ಯೆಗಳು ಬಂದಾಗ ನಾವು ದೇವರ ಮುಂದೆ ದೃಷ್ಟಿಸುವುದಕ್ಕೆ ಕೂತುಕೊಂಡಾಗ ಸೈತಾನನು ನಮ್ಮನ್ನು ಶೋಧಿಸಿ ಮುಖವನ್ನ ಲಜ್ಜೆಯಿಂದ ಬಾಡಿ ಕೆಟ್ಟು ಹೋಗುವಂತೆ ಮಾಡುವವನಾಗಿದ್ದಾನೆ. ಆದ ಕಾರಣ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಪ್ರತಿದಿನ ದೇವರ ವಾಕ್ಯವೆಂಬ ಬೆಳಕಿನಲ್ಲಿ ನಾವು ಕೂತುಕೊಂಡು ಸಮಸ್ಯೆಗಳಲ್ಲಿ ಕೂಡ ನಮ್ಮ ಮುಖಗಳು ಲಜ್ಜೆಯಿಂದ ಕೆಡದಂತೆ ದೇವರು ಕಾಯುವುದಕ್ಕೆ ನಾವು ಅವಕಾಶ ಕೊಡೋಣ. ಪ್ರಿಯರೇ, ಬನ್ನಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ, ದಾವೀದನು ತನ್ನ ಅನುಭವದಿಂದ ಈ ಕೀರ್ತನೆಯನ್ನ ಬರೆದಿರುವಾಗ ಇದರ ಹಾಗೆ ನಮ್ಮ ಜೀವನದಲ್ಲಿ ಎದುರಿಸುವ ಸಮಸ್ಯೆಗಳಿಗೆ ನಾವು ಲಜ್ಜೆಯಿಂದ ಬಾಡಿ ಹೋಗದೆ, ಕರ್ತನೆ, ನಿನ್ನ ದರ್ಶನದಲ್ಲಿ ನಾವು ಬಲ ಶಕ್ತಿಯನ್ನ ಹೊಂದಿ, ಬೆಳಕನ್ನ ಹೊಂದಿ, ನಿನ್ನ ಸಾಕ್ಷಿಯಾಗಿ ಬಾಳ್ಲಿಕ್ಕಾಗುವಂತೆ ಕೃಪೆ ನೀಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.